ಜೈಲಿನಲ್ಲಿ ಇರುವಂತಹ ಅಪರಾಧಿಗಳು ಆರೋಪಿಗಳಿಗೆ ಸಿಗ್ತಾ ಇರುವಂತಹ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಜೈಲಿನ ಕರ್ಮಕಾಂಡಗಳೆಲ್ಲ ಬಯಲಾಗ್ತಾ ಇದೆ. ಕಲಬುರಗಿಯಲ್ಲಿ ಸೆಂಟ್ರಲ್ ಜೈಲಿನಲ್ಲಿ ಹೈಫೈ ಲೈಫ್ ಬೆಳಕಿಗೆ ಬಂದಿದೆ. ಜೈಲಿನಲ್ಲಿ ಕ್ಲಬ್ಗಳನ್ನೇ ಮೀರಿಸುವಂತಹ ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಅಪರಾಧಿಗಳು, ಆರೋಪಿಗಳು. ಬಿಗಿ ಭದ್ರತೆ ಜೈಲಿನಲ್ಲಿ ನಿಷೇಧಿತ ವಸ್ತುಗಳು ಹೇಗೆ ಪತ್ತೆ ಆಯಿತು ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗ್ತಾ ಇದೆ. ಒಳಗಡೆ ಸಪ್ಲೈ ಮಾಡಿದ್ದು ಯಾರು, ಒಳಗಡೆ ತಂದು ಕೊಡ್ತಾ ಇರೋದು ಯಾರು, ಈ ಎಲ್ಲ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಅಕ್ರಮಗಳು ನಡೀತಾ ಇದ್ರೂ ಕೂಡ ಜೈಲಿನ ಅಧೀಕ್ಷಕಿ ಕಣ್ಣು ಮುಚ್ಚಿ ಕೂತಿದ್ದಾರೆ. ಇತ್ತ ಗಮನ ಹರಿಸಿಯೂ ಕೂಡ ನೋಡ್ತಾ ಇಲ್ಲ. ಜೊತೆಗೆ ಕ್ರಮ ಕೈಗೊಳ್ಳಬೇಕಾಗಿತ್ತು, ಯಾವುದೇ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇಲ್ಲ. ನಿನ್ನೆಯಷ್ಟೇ RD ಪಾಟೀಲ್ ಅವರ ವಿಡಿಯೋ ವೈರಲ್ ಆಗಿತ್ತು. ಜೈಲಿನ ಅಧೀಕ್ಷಕಿ ಡಾಕ್ಟರ್ ಅನಿತಾ ಅವರ ವಿರುದ್ಧ 10 ಲಕ್ಷ ಲಂಚ ಪಡೆದಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಈ ಬಗ್ಗೆ RD ಪಾಟೀಲ್ ಅವರು ಆರೋಪ ಕೂಡ ಮಾಡಿದ್ದಾರೆ. ಹಣ ಪಡ್ಕೊಂಡಿದ್ದಾರೆ, ಲಂಚ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಮಾಡಿದ್ದಾರೆ. ಮತ್ತೊಂದೆಡೆ ಜೈಲಿನ ಒಳಗಡೆ ಈ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ ನೀವು. ಇದೆಲ್ಲವೂ ಕೂಡ ಜೈಲಿನ ಒಳಗಡೆ. ಇದು ಯಾವುದೋ ಒಂದು ಪಬ್ಬೋ ಅಥವಾ ಯಾವುದೋ ಒಂದು ಇಸ್ಪಿಟ್ ಕ್ಲಬ್ಬೋ ಇದು ಯಾವುದೂ ಅಲ್ಲ. ಜೈಲಿನ ಒಳಗಡೆ ಇರುವಂತಹ ಒಂದು ವಾತಾವರಣ ಇದು. ಇದನ್ನು ನೋಡ್ತಾ ಇದ್ದರೆ ಅಪರಾಧಿಗಳು, ಆರೋಪಿಗಳು ಎಷ್ಟೊಂದು ಮಜವಾಗಿದ್ದಾರಪ್ಪ ಒಳಗಡೆ ಅನ್ನುವಂಥದ್ದನ್ನು ಯಾರೂ ಕೂಡ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಕ್ರಿಮಿನಲ್ಸ್ ಇವರು. ಅಫೆನ್ಸ್ ಮಾಡಿ ಕೆಲವರು ಕೊಲೆ, ಮರ್ಡರು, ಇನ್ನೂ ಕೆಲವರು ಅತ್ಯಾಚಾರಿಗಳು, ರೇಪಿಸ್ಟ್ಗಳು, ಇನ್ನೂ ಕೆಲವರು ಭಯೋತ್ಪಾದಕರು. ಇಂಥವರು ಜೈಲಿನ ಒಳಗಡೆ ಕುಳಿತಾ ಇದ್ದಾರೆ. ಹೊರಗಡೆ ನಾವು ಅಂದ್ಕೊಂಡಿರುವಂಥದ್ದು ಕುಳಿತಾ ಇದ್ದಾರೆ, ಒಳಗಡೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಬದಲಾವಣೆ ಆಗ್ತಾ ಇದೆ. ಯಾವುದೂ ಇಲ್ಲ. ದುಡ್ಡು ಕೊಟ್ಟರೆ ಎಲ್ಲಾನು ಸಿಗ್ತಾ ಇದೆ ಜೈಲಿನ ಒಳಗಡೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಆರಾಮಾಗಿ ಹೊರಗಡೆ ಇಸ್ಪೇಟ್ ಆಡೋರು ಯಾರಿದ್ದಾರೆ ಅವರೂ ಕೂಡ ಇಷ್ಟೊಂದು ಬಿಂದಾಸಾಗಿ, ಇಷ್ಟೊಂದು ಆರಾಮಾಗಿ ಇಸ್ಪೇಟ್ ಆಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಜೈಲಿನ ಒಳಗಡೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಕಂತೆ ಹಣ ಒಳಗಡೆ ಸಪ್ಲೈ ಆಗಿದೆ. ಆರಾಮಾಗಿ ಇಸ್ಪೇಟ್ ಆಡ್ತಾ ಇದ್ದಾರೆ.